ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ಐಶ್ವರ್ಯ ಅವರು ಅದೆಷ್ಟೋ ಲಕ್ಷಕ್ಕೆ ಶಾಪಿಂಗ್ ಮಾಡಿದ್ರು ಅಂತ ಕೇಳ್ತೆ, ಅದನ್ನ ರಿವೀಲ್ ಮಾಡೋದಾದ್ರೆ. ಇಲ್ಲ, ಇಟ್ಸ್ ಔಟ್ ದೇರ್. ಅಂದ್ರೆ ಐ ಥಿಂಕ್ ಯೂಟ್ಯೂಬ್ ಅಲ್ಲೂ ಒಂದು ವಿಡಿಯೋ ಇದೆ ಅದ್ರ ಬಗ್ಗೆ, ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ. ಬಿಗ್ ಬಾಸ್ ಮನೆ ಒಳಗಡೆ ಬೇಕಾಗಿರುವಂತ ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅಥವಾ ಸ್ಲಿಪ್ಪರ್ಸ್ ಇಂದ ಹಿಡಿದು ಆಕ್ಸೆಸರೀಸ್ ಇಂದ ಹಿಡಿದು ಎಲ್ಲವನ್ನು ನಾವು ಶಾಪಿಂಗ್ ಮಾಡಿದ್ವಿ. ನಾನು ನನ್ನ ಸ್ಟೈಲಿಸ್ಟ್ ವರ್ಷಿಣಿ ಅಂತ ಇಬ್ರು ಶಾಪಿಂಗ್ ಮಾಡಿರ್ತೀವಿ. ಬಟ್ ಅದು ಬಜೆಟ್ ಅಂತ ನಾವು ಒಂದು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಬಟ್ ಅದು ಬಜೆಟ್ ಮೀರಿ ಹೋದಾಗ ಅದು ಒಂದಷ್ಟು 1.5 to 2 lakhs ಏನೋ ಆಗಿರುತ್ತೆ, ಅದ್ರ ಒಳಗಡೆ ಏನೋ ಆಗಿರುತ್ತೆ. ಸೊ ಇಷ್ಟು ಆಗಿರುತ್ತೆ. ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಾಗ ಸುಮಾರು ಜನ 17 ಜನ ಕಂಟೆಸ್ಟೆಂಟ್ಸ್, ಯಾರ್ಯಾರು ಗೊತ್ತಿದ್ರು ಯಾರ್ಯಾರು ಗೊತ್ತಿರ್ಲಿಲ್ಲ? ಗೊತ್ತಿದ್ರು ಸುಮಾರು ಜನ. ಅಂದ್ರೆ ಶಿಶಿರ್, ಧರ್ಮ ಅವ್ರು ಗೊತ್ತಿದ್ರು, ಅನುಷಾ, ಭವ್ಯ ಅವರು, ಗೌತಮಿ, ಮೋಕ್ಷಿತಾ, ಯಾರು ತ್ರಿವಿಕ್ರಮ್ ಒಂದಷ್ಟು ಸ್ವಲ್ಪ ಪರಿಚಯ ಇತ್ತು, ಅಷ್ಟೇ. ಇವ್ರು ಬಿಟ್ರೆ ಐ ಥಿಂಕ್ ಗೋಲ್ಡ್ ಸುರೇಶ್ ಅವರು, ಚೈತ್ರ ಅವರು, ಜಗದೀಶ್ ಸರ್ ಇರ್ಬೋದು. ನಮ್ಮ ಫೀಲ್ಡ್ಗೆ ಸಂಬಂಧ ಪಡದೇ ಇರುವಂತ ವ್ಯಕ್ತಿಗಳು ಯಾರು ಅಷ್ಟು ಪರಿಚಯ ಇರ್ಲಿಲ್ಲ. ಅಂಡ್ ಅವ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಇರ್ಲಿಲ್ಲ ನನ್ಗೆ. ಅಂಡ್ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಹಲ್ವಾರು ಜನ ಅಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.